ಸೋತವರ ಗೆಲುವು ಗೆದ್ದವರ ಸೋಲು, ಪರಿಚಿತರಿಗಿಂತ ಅಪರಿಚಿತರೇ ಮೇಲು. ಇದು ಜಿಲ್ಲೆಯ ಲೋಕಸಮರ. ದೇಶದಲ್ಲಿ ಲೋಕಸಭಾ ಚುನಾವಣೆ ಕಾವು ಏರತೊಡಗಿದ್ದು ಜಿಲ್ಲೆಯಲ್ಲಿಯೂ ಪ್ರಭಾವ ಬೀರತೊಡಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮತದಾರರಿಗಿಂತ ರಾಜಕೀಯ ಪಕ್ಷದವರೇ ಗೊಂದಲದಲ್ಲಿ ಸಿಲುಕಿದ್ದಾರೆ. ಇಲ್ಲಿಯವರೆಗೆ ಹೈಕಮಾಂಡ್ಗೆ ಯಾರಿಗೆ ಟಿಕೆಟ್ ನೀಡುವುದು ಎನ್ನುವ ಗೊಂದಲವಿದ್ದರೆ, ಟಿಕೆಟ್ ಸಿಕ್ಕಿದ ನಂತರ ಎರಡು ಪ್ರಬಲ ಪಕ್ಷಗಳ ಅಭ್ಯರ್ಥಿಗಳಿಗೆ ಪಕ್ಷದ ಒಳಗಿನ ಭಿನ್ನಮತ ಬಿಕ್ಕಟ್ಟನ್ನು ಸಂಭಾಳಿಸಿಕೊಂಡು ಗೆಲುವಿನತ್ತ ನಡೆಯುವುದೇ ದೊಡ್ಡ ಸಾಧನೆಯಾಗಿ ಕಾಣುತ್ತಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಕಡೆ ಒಬ್ಬರಿಗಿಂತ ಹೆಚ್ಚು ಟಿಕೆಟ್ ಆಕಾಂಕ್ಷಿಗಳಿದ್ದು, ರಾಜಕೀಯ ನಿವೃತ್ತಿಯ ಅಂಚಿನಲ್ಲಿದ್ದವರು ಕೊನೆಯ ಅವಕಾಶಕ್ಕಾಗಿ ಬಿಟ್ಟು ಬಿಡದೆ ಹೋರಾಡುವಂತಾಗಿದೆ. ಟಿಕೆಟ್ ಸಿಕ್ಕವರಿಗೆ ತಮ್ಮಷ್ಟೇ ಪ್ರಬಲರಾದ ಅಥವಾ ಹೆಚ್ಚಿನ ಹಿಡಿತವುಳ್ಳ ಬಂಡಾಯದ ಅತೃಪ್ತ ನಾಯಕರ ಭಯ ಕಾಡತೊಡಗಿದೆ. ಕಳೆದೆರಡು ದಶಕಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿ ಗುರುತಿಸಿಕೊಂಡ ಉತ್ತರ ಕನ್ನಡ ಜಿಲ್ಲೆ ಈ ಬಾರಿ ಕಾಂಗ್ರೆಸ್ಗೆ ಮಣೆ ಹಾಕಲಿದೆಯೇ ಕಾದು ನೋಡಬೇಕಿದೆ. ಕಳೆದ ಬಾರಿಗಿಂತ ಹೆಚ್ಚಿನ ಅವಕಾಶವನ್ನು ಹೊಂದಿರುವ ಕಾಂಗ್ರೆಸ್ ಪಕ್ಷ ಟಿಕೆಟ್ ವಂಚಿತ ರವೀಂದ್ರ ನಾಯ್ಕರ ಅಭಿಮಾನಿಗಳ ಬೆಂಬಲ ದೊರೆತಲ್ಲಿ ಈ ಬಾರಿ ವಿಜಯ ಪತಾಕೆ ಹಾರಿಸುವುದರಲ್ಲಿ ಅನುಮಾನವಿಲ್ಲ. ಬಿಜೆಪಿಯ ಸೋಲಿಲ್ಲದ ಸರ್ದಾರನಾಗಿ ಗುರುತಿಸಿಕೊಂಡಿದ್ದ ಮಾಜಿ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಜೀವನದಲ್ಲಿ ಪ್ರಥಮ ಬಾರಿಗೆ ಸೋಲನ್ನುಂಡರೂ ಕ್ಷೇತ್ರದಲ್ಲಿ ಪ್ರಬಲ ಹಿಡಿತ ಹೊಂದಿರುವ ಹಾಲಿ ಶಾಸಕ ಅನಂತಕುಮಾರ್ ಹೆಗಡೆಯವರನ್ನೇ ಬದಿಗೆ ಸೇರಿಸಿ ಪಕ್ಷದ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅನಾರೋಗ್ಯದ ನೆಪದಿಂದ ಕಳೆದ 4.5 ವರ್ಷಗಳಿಂದ ಜನಮಾನಸದಿಂದ ದೂರವಿದ್ದ ಅನಂತಕುಮಾರ್ ಹೆಗಡೆ ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಎದ್ದು ನಿಂತು ಗರ್ಜಿಸಲು ಪ್ರಾರಂಭಿಸಿದ್ದರು. ಸದಾ ವಿವಾದಾತ್ಮಕ ಹೇಳಿಕೆಯಿಂದಲೇ ಪಕ್ಷವನ್ನು ಪಕ್ಷದವರನ್ನು ತಲೆ ತಗ್ಗಿಸುವಂತೆ ಮಾಡುತ್ತಿದ್ದ ಅನಂತಕುಮಾರ್ ಹೆಗಡೆಗಿಂತ ನಿರುಪದ್ರವಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯ ಹೈಕಮಾಂಡ್ಗೆ ಅಪ್ಯಾಯಮಾನವಾಗಿ ಕಂಡಿದ್ದಾರೆ. ಕಾಂಗ್ರೆಸ್ ಒಳಗಿರುವ ಒಡಕನ್ನು ಮೊದಲೇ ಗಮನಿಸಿದ ಬಿಜೆಪಿ ಹೈಕಮಾಂಡ್ ಚುನಾವಣೆ ಗೆಲ್ಲಲು ಅನಂತಕುಮಾರ್ ಹೆಗಡೆಯೇ ಬೇಕು ಎನ್ನುವ ಅನಿವಾರ್ಯತೆ ಇಲ್ಲ ಎನ್ನುವುದನ್ನು ಮನಗಂಡು ವಿಶ್ವೇಶ್ವರ ಹೆಗಡೆಯಾದರೂ ಸೈ ಎಂದು ನಿರ್ಧರಿಸಿದಂತಿದೆ. ಆದರೆ ಇಷ್ಟಕ್ಕೆ ಸುಮ್ಮನಿರದೆ ಗಾಯಗೊಂಡ ಹುಲಿಯಂತಾಗಿರುವ ಅನಂತಕುಮಾರ್ ಹೆಗಡೆ ತಮ್ಮ ಆಪ್ತನನ್ನೇ ಬಂಡಾಯದ ಅಭ್ಯರ್ಥಿಯನ್ನಾಗಿ ಮಾಡಲು ಹೊರಟಿದ್ದಾರೆ ಎನ್ನುವ ಗುಸುಗುಸು ಸುದ್ದಿ ಬಿಜೆಪಿ ವಲಯದಲ್ಲಿ ಕಾಣಿಸಿಕೊಂಡಿದೆ. ಜಿಲ್ಲೆಯಲ್ಲಿ ಎರಡನೇ ಹಂತದ ನಾಯಕರ ಕೊರತೆ ಇರುವ ಬಿಜೆಪಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲೂ ಸೋತರೂ ಸಹ ಕಾಗೇರಿಯವರಿಗೆ ಟಿಕೆಟ್ ನೀಡಲು ಕಾರಣವಾಗಿದೆ. ಈ ಚುನಾವಣೆಯಲ್ಲಿ ಬಿಜೆಪಿಯ ನಾಯಕರ ಕೊರತೆ ಜಿಲ್ಲೆಯಲ್ಲಿ ಕಾಣಿಸತೊಡಗಿದೆ. ಕಾಂಗ್ರೆಸ್ನ ರಾಜಕೀಯ ವಲಯದಲ್ಲಿ ಕೂಡ ಇದಕ್ಕಿಂತ ಭಿನ್ನ ವಾತಾವರಣವೇನೂ ಕಾಣಿಸುತ್ತಿಲ್ಲ. ದೇಶಪಾಂಡೆಯವರನ್ನು ಹೊರತುಪಡಿಸಿ ಇಡೀ ಜಿಲ್ಲೆಯ ಜನ ಗುರುತಿಸಬಲ್ಲ ನಾಯಕ ಕಾಂಗ್ರೆಸ್ನಲ್ಲಿ ಕಾಣುತ್ತಿಲ್ಲ. ಜಿಲ್ಲೆಯ ಪ್ರಬಲ ನಾಮಧಾರಿ ಸಮಾಜದ ರವೀಂದ್ರ ನಾಯ್ಕ್ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ಸಹ ಅವರನ್ನು ಕಡೆಗಣಿಸಿ ಜಿಲ್ಲೆಯ ಹೊರಗಿನ ಜಿಲ್ಲೆಯ ಜನರಿಗೆ ಅಷ್ಟಾಗಿ ಪರಿಚಯವಿಲ್ಲದ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ನೀಡಿದ್ದು ಜಿಲ್ಲೆಯ ಕಾಂಗ್ರೆಸ್ ಬೆಂಬಲಿಗರಿಗೆ ಸರಿ ಕಾಣಿಸುತ್ತಿಲ್ಲ. ರವೀಂದ್ರ ನಾಯ್ಕ್ ತಮ್ಮ ಬೇಸರ ಮೆರೆತು ತಮ್ಮ ಬೆಂಬಲಿಗರ ಜೊತೆ ಚುನಾವಣೆಗೆ ಸಹಕರಿಸಿದಲ್ಲಿ ಕಾಂಗ್ರೆಸ್ ಗೆಲ್ಲುವುದರಲ್ಲಿ ಅನುಮಾನವಿಲ್ಲ. ಬಿಜೆಪಿಯ ನಾಯಕರುಗಳ ವೈಮನಸ್ಯ, ಒಳಜಗಳ ಹಾಗೂ ಜಿಲ್ಲೆಯ ಜನರ ಭ್ರಮನಿರಸನ ಓಟುಗಳಾಗಿ ಬದಲಾದಲ್ಲಿ 2 ದಶಕಗಳ ನಂತರ ಕಾಂಗ್ರೆಸ್ ಸುಲಭ ಗೆಲುವು ಪಡೆಯಲಿದೆ ಎನ್ನುವುದು ಸದ್ಯದ ಲೆಕ್ಕಾಚಾರ. ಚಂದ್ರಗುತ್ತಿಯಲ್ಲಿ ನೀರಿನ ಕೊರತೆ, ದಣಿದ ಭಕ್ತರ ಪರದಾಟ. ಶಿರಸಿ ಗಡಿಭಾಗದಲ್ಲಿರುವ ಸೊರಬ ತಾಲೂಕಿನ ಇತಿಹಾಸ ಪ್ರಸಿದ್ಧ ಚಂದ್ರಗುತ್ತಿಯ ಯಲ್ಲಮ್ಮನ ದೇವಸ್ಥಾನದಲ್ಲಿ ಕುಡಿಯುವ ನೀರಿನ ಬರ ಬಂದಿದ್ದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಭಾಗದಲ್ಲಿ ಯಲ್ಲಮ್ಮನ ಗುಡ್ಡ ಎಂದರೆ ತಕ್ಷಣಕ್ಕೆ ನೆನಪಾಗುವುದು ಚಂದ್ರಗುತ್ತಿಯ ಯಲ್ಲಮ್ಮ. ಅಪಾರ ಭಕ್ತರನ್ನು ಹೊಂದಿರುವ ದೇವಿಯಾದ್ದರಿಂದ ದೇವಾಲಯ ಪ್ರತಿನಿತ್ಯವೂ ಭಕ್ತರಿಂದ ತುಂಬಿರುತ್ತದೆ. ಹೆಚ್ಚಾಗಿ ಮಹಿಳೆಯರು, ವಯಸ್ಸಾದವರೇ ಇಲ್ಲಿಗೆ ಬಂದು ದೇವಿಗೆ ಉಡಿ ತುಂಬುತ್ತಾರೆ. ಯಲ್ಲಮ್ಮ ದೇವಿ ಗುಡ್ಡದ ಮೇಲಿರುವುದರಿಂದ ಬಿಸಿಲಿರಲಿ ಮಳೆಯಿರಲಿ 100 ಮೆಟ್ಟಿಲೇರಲೇಬೇಕು. ಇದೀಗ ಬಿಸಿಲಿನ ಝಳ ಅತಿಯಾದ್ದರಿಂದ ಇಲ್ಲಿನ ಕಲ್ಲಿನ ಮೆಟ್ಟಲು ಬಾಣಲೆ ಎಂಬಂತೆ ಕಾದಿರುತ್ತದೆ. ಹಾಗೂ ಹೀಗೂ ಭಕ್ತರು ದೇವಿಯ ಹೆಸರಲ್ಲಿ ಮೇಲೆ ಹೋದರೆ ಅಲ್ಲಿ ಕುಡಿಯುವುದಕ್ಕೂ ನೀರಿಲ್ಲದ ಪರಿಸ್ಥಿತಿ. ಬೇಸಿಗೆಯಲ್ಲಿ ನೀರಿನ ಕೊರತೆಯಾಗುವುದು ಸಹಜವಾದರೂ ಸಂಬಂಧಪಟ್ಟವರು ಪ್ರಯಾಸದಿಂದ ಬಿಸಿಲಿನಲ್ಲಿ ಬರುವ ಭಕ್ತರಿಗೆ ಕನಿಷ್ಠ ನೀರಿನ ವ್ಯವಸ್ಥೆ ಮಾಡುವುದು ಕರ್ತವ್ಯವಾಗಿದೆ. ಏಕೆಂದರೆ ಚಂದ್ರಗುತ್ತಿ ದೇವಾಲಯ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಭಕ್ತರು ನೀಡಿದ ಕಾಣಿಕೆ ನೇರವಾಗಿ ಸರ್ಕಾರಕ್ಕೆ ಹೋಗುವುದರಿಂದ ಭಕ್ತರ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಈಗ ಯಲ್ಲಮ್ಮನ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಕೂಡಲೇ ನೀರಿನ ವ್ಯವಸ್ಥೆ ಮಾಡಬೇಕೆನ್ನುವುದು ಸಾರ್ವಜನಿಕರ ಭಕ್ತರ ಆಗ್ರಹವಾಗಿದೆ. ಅತಿ ವೇಗದ ಚಾಲನೆಯಿಂದ ವ್ಯಕ್ತಿಯೊಬ್ಬನ ಬಲಿ ಪಡೆದ ಕಾರು ಚಾಲಕ.
ಕಾರು ಚಾಲಕನ ಅತಿವೇಗ ಹಾಗೂ ನಿರ್ಲಕ್ಷ್ಯ ಚಾಲನೆಯಿಂದ ಎದುರುಗಡೆಯಿಂದ ಬರುತ್ತಿದ್ದ ಬೈಕಿಗೆ ಡಿಕ್ಕಿ ಸಂಭವಿಸಿ ಅಮಾಯಕ ಬೈಕ್ ಸವಾರನೊಬ್ಬ ಸಾವಿಗೀಡಾದ ಘಟನೆ ನಡೆದಿದೆ. ಶಿರಸಿ ಸಮೀಪದ ಕುಮಟಾ ಹೆದ್ದಾರಿ ಹನುಮಂತಿಯ ಬಳಿ ಘಟನೆ ನಡೆದಿದ್ದು, ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಮೃತನ ಮುಖ ಗುರುತಿಸಲಾಗದಷ್ಟು ಜಜ್ಜಿ ಹೋಗಿದೆ. ಅಪಘಾತದ ರಭಸಕ್ಕೆ ರಸ್ತೆ ಪಕ್ಕದ ಬೋರ್ಡ್ ಮುರಿದಿದ್ದು, ಕಾರು ರಸ್ತೆಯಿಂದ ಸುಮಾರು 30 ಅಡಿ ದೂರದ ಮನೆಯ ಗೋಡೆಯೊಂದಕ್ಕೆ ಅಪ್ಪಳಿಸಿದೆ. ಕಾರು ಚಾಲಕನ ಅತಿವೇಗದ ಚಾಲನೆ ಈ ಅನಾಹುತಕ್ಕೆ ಕಾರಣವೆಂದು ಸ್ಥಳೀಯರು ತಿಳಿಸಿದ್ದಾರೆ. ಕಾರಿನಲ್ಲಿ ಗಂಡ, ಹೆಂಡತಿ ಹಾಗೂ ಮಗು ಪ್ರಯಾಣಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಶಿರಸಿಯಲ್ಲಿ ಉರುಳಿ ಬಿದ್ದ ಲಾರಿ, ತಪ್ಪಿದ ಭಾರೀ ಅನಾಹುತ. ಶಿರಸಿ ನಗರದ ಕುಮಟಾ ರಸ್ತೆ ವಿದ್ಯಾಧಿರಾಜ ಕಲಾಕ್ಷೇತ್ರದ ಸಮೀಪ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದ್ದು, ಯಾವುದೇ ಅಪಾಯ ಸಂಭವಿಸಿಲ್ಲ. ಕೆಲ ದಿನಗಳ ಹಿಂದೆ ನಾಡಿನ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಯು ಮುಕ್ತಾಯಗೊಂಡಿದ್ದರೂ ಭಾನುವಾರದ ವಿಶೇಷ ಖರೀದಿ ಪ್ರಯುಕ್ತ ಜನಸಂದಣಿ ಇದ್ದರೂ ಸಹ ಸಾರ್ವಜನಿಕರು ಅಪಾಯದಿಂದ ಪಾರಾಗಿದ್ದಾರೆ.